ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲಕ್ಷಗಟ್ಟಲೆ ಮಂದಿ ವ್ಯೂವರ್ಸ್ ನೋಡುಗ್ರ, ಸಾವಿರಾರು ಜನ ಲೈಕ್ ಮಾಡೋರು, ಕಮೆಂಟ್ ಮಾಡೋರು, ಶೇರ್ ಮಾಡೋರು ನೋಡ್ರೆ ಭಾಳ ಖುಷಿ ಅನ್ನಿಸ್ತೈತಿ. ಮತ್ತು ಇತ್ತೀಚೆಗೆ ಲಕ್ಷದಾಗಿನ ಒಂದು ಯೂಟ್ಯೂಬ 1,00,000 ಮ್ಯಾಲೆ ಫಾಲೋವರ್ ಆಗಿದ್ದಾರೆ. ಯೂಟ್ಯೂಬ್ದಾಗ 16-17 ಸಾವಿರ ಫಾಲೋವರ್ ಅದಾರ. ಪ್ರತಿ ದಿವಸ ನಮ್ಮ ಗರ್ದಿಗಮ್ಮತ್ತ ವೀಕ್ಷಕರು ನೋಡಿ ಭಾಳ ಕೇಳಿ ಅವ್ರು ಫೋನ್ ಮಾಡೋದಕ್ಕೆ ಭಾಳ ಖುಷಿ ಅನ್ನಿಸ್ತಿರ್ತೈತೆ. ಅದೇ ರೀತಿ ಇನ್ನೂ ಮುಂದೆ ನಿಮ್ಮ ನಮ್ಮ ಬಗ್ಗೆ ಇರುವಂಥ ಒಂದು ವಾಹಿನಿ ಬಗ್ಗೆ ಇರುವಂಥ ಒಂದು ಕಾಳಜಿ ಕಳಕಳಿ ಹಂಗೆ ಇರಲಿ. ಇವತ್ತು ಯಾಕೋ ಭಾಳ ಬೇಸರದಿಂದ ನಿಮ್ಮ ಮುಂದೆ ಈ ಸುದ್ದಿ ಹೇಳ್ಬೇಕನ್ಸತೈತೆ ನನಗೆ. ಯಾಕಂದ್ರೆ ನನ್ನ ವೀಕ್ಷಕರ ಭಾಳ ಶಾಣ್ಯಾರದ ರೀ, ಪ್ರಬುದ್ಧದ ರೀ, ವಿಚಾರ ಮಾಡೋರದ ರೀ. ಆದರೆ ಕೆಲವು ಮಂದಿದು ಯಾರಿಗೆ ಹೇಳಿ ಏನು ಹೇಳಿ ಅಂತೇಳಿ ಅವ್ರಿಗೆ ತಿಳಿದ್ರೂ ತಿಳಿದಂಗೆ ಇರ್ತಾರೆ, ಅವ್ರಿಗೇನು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಒಂದು ನಾವು ಮುನ್ಸೂಚನೆ ಕೊಡ್ತಿರ್ತೇವೆ. ಮತ್ತು ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆಗಳ ಪ್ರಭುಗಳು. ಯಾಕಂದ್ರೆ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯೊಳಗೆ ನಾವೆಲ್ಲ ಕಾರ್ಯನಿರ್ವಹಣೆ ಮಾಡಬೇಕು. ಈ ಸರ್ವಾಧಿಕಾರಿ ಮನೋಭಾವ, ನಾವು ಹೇಳಿದ್ದ ನಡಿಬೇಕು, ನಾವು ಹೇಳಿದ್ದ ಕೇಳಬೇಕು ಅನ್ನೋದು ಒಂದು ದಿವಸ ಆ ಮಾಡೋರಿಗೆ ಇದು ಮಾರಕ್ಕಾಗ್ತೈತಿ. ಯಾಕಂದ್ರೆ ನಾವು ಇತ್ತೀಚಿನ 1 ವರ್ಷ 2 ವರ್ಷದಾಗ ನೋಡ್ಕೋತದೇವು. ನಾವು ಜನ ಭಾಳ ಶಾಣ್ಯರಾಗಿದ್ದಾರೆ. ಆ ಬ್ಯಾಲೆಟ್ ಮುಖಾಂತರ ಅವ್ರು ಉತ್ತರ ಕೊಡ್ತಾರೆ. ರೊಕ್ಕ ರೂಪಾಯಿದಿಂದ ನಾವು ಆರಿಸಿ ಬರ್ತೇವೆ ಅನ್ನೋದು ತಲೆಗಿಂದ ತೆಗೆದು ಬಿಡ್ರಿ. ಒಟ್ಟಾರೆ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಪಕ್ಷದಾಗ ಇದ್ಕೊಂಡನ ಪಕ್ಷದವ್ರನ್ನ ಕೆಡುವುದ, ಅವ್ರ ಮತಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಾಗ ಸಂಘಟನೆ ಮಾಡೋಕ್ಕೆ ಹೋಗುದ, ಅವ್ರ ವಿರುದ್ಧ ಯಾರು ಅದಾರಂದ್ರೆ ಅವ್ರನ್ನ ಹೆಂಗೆ ತುಳಿಯೋದ, ಅವ್ರಿಗೆ ಹೆಂಗೆ ಅಡಚಣೆ ಮಾಡೋದ, ವ್ಯವಹಾರಿಕ ಬಂತು, ರಾಜಕಾರಣ ಬಂತು, ಅವ್ರು ಬಾಳೆ ಮಾಡ್ದಂಗೆ ಒಟ್ಟು ಬೆಳಿಗ್ಗೆ ಹೇಳ್ಬಿಡ್ದ ಅವ್ರಿಗೆ ಹೆಂಗೆ ಕಾಟ ಕೊಡೋದಕ್ಕನ್ನ ಒಂದು ಅವ್ರ ಟೀಮ್ಗಳು ಅದಾವವ, ಆ ಟೀಮ್ಗಳು ಮಾಡಿಬಿಟ್ಟಿದ್ದಾರೆ. ಅವರ ಯಾವುದೋ ಒಂದು ಫಂಡ್ ಹಾಕ್ತೇವಂದ್ರೆ ಹಾಕ್ಬಿಡಂಗಿಲ್ಲ. ಅದನ್ನು ತೊಗೊಂಡ್ರಿ ಅಂದ್ರೆ ನೋಡ್ರಿ ಅನ್ನೋದು. ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ತಮಗೆ ಬೇಕಾದ ಒಬ್ಬ ರಾಜಕೀಯ ನಾಯಕರುಗಳ್ನ, ಸ್ವಾಮೀಜಿಗಳ್ನ ಕರಿಬೇಕಂದ್ರೂ ಕರಿಗೊಡೋದಿಲ್ಲ. ಏನಿದ್ರು ಅವ್ರನ್ನ ಕೇಳಿ ಮಾಡ್ಬೇಕು. ಬೆಳಿಗ್ಗೆ ಹೇಳ್ಗುಡ್ದ ಅವ್ರ ಎಸ್ ಅಂದ್ರೆ ಮುಂದಿನದಾಗದ, ಇಲ್ಲಂದ್ರೆ ಇಲ್ಲ. ಈಗ ಅನೇಕ ಘಟನೆಗಳು ಆಗತ್ತವ ಜಿಲ್ಲಾದಾಗ, ಮತ್ತು ಪ್ರತಿಭಟನೆಗಳು ಆಗತ್ತಾರ. ಅವ್ರ ಬೆಳಿಗ್ಗೆ ಹೇಳ್ಗುಡ್ದ ಆ ಕ್ಷೇತ್ರಕ್ಕೆ ಹೋಯ್ದ್ನಿ, ಈ ಕ್ಷೇತ್ರಕ್ಕೆ ಹೋಯ್ದ್ನಿ, ಅಲ್ಲಿ ಹೋಯ್ದ್ನಿ, ಇಲ್ಲಿ ಹೋಯ್ದ್ನಿ, ಅವ್ನು ಕೆಡುತ್ತೇನೆ, ಮಾಜಿ ಮಾಡ್ತೇನೆ, ಅವನ್ನ ಮುಂದೆ ಹೆಂಗೆ ನೋಡ್ತೇನೆ. ಇದೇ ಶಬ್ದಗಳು, ಭಾಷೆಗಳು ನೀವು ಟಿ ವಿ ಒಳಗೂ ನೋಡತ್ತೀರಿ, ಸೋಷಿಯಲ್ ಮೀಡಿಯಾಗಳ್ದಾಗ ನೋಡತ್ತೀರಿ. ಏನಿದು ಹೊಂಟೈತೆ ನಮ್ಮ ಜಿಲ್ಲಾ ರಾಜಕಾರಣ? ಅಂದರೆ ಬೇರೆದವ್ರು ಯಾರು ಬೆಳಿಬಾರ್ದೇನು ಇಲ್ಲಿ? ಬೇರೆದವ್ರನ್ನ ನಿಮ್ಮ ವಿರುದ್ಧ ಅಥವಾ ನಾವು ಅಲ್ಲಿ MLA ಆಗಬೇಕು, MP ಆಗಬೇಕು, MLC ಆಗಬೇಕಂದ್ರೆ ಅದು ಅವಕಾಶ ಇಲ್ಲೇನಾ ಈ ದೇಶದಾಗ, ಈ ರಾಜ್ಯದಾಗ, ಜಿಲ್ಲಾದಾಗ? ಒಟ್ಟು ನೀವು ಹೇಳಿದ್ದೆ ನಡಿಬೇಕಂದ್ರೆ ಹೆಂಗೆ ಅಂತ ಹಿಂಗೆ ಜನ ಮಾತಾಡೋಕ್ಕೆ ಶುರು ಮಾಡೈತೆ. ಈಗ ನಿನ್ನೆ ಶಶಿಕಾಂತ್ ಗುರೂಜಿಯವರ ಒಂದು ಪ್ರಸ್ತಾಪ ಮಾಡ್ತಾರೆ. ಸನ್ಯಾಸಿ ಪಾಪವ ಎಲ್ಲೇ ಕರೆದ್ರು ಹೋಗೋ ಅವ್ರು ರಾಜಕಾರಣ ಮಾಡೋರಲ್ಲ ಅವ್ರು. ಅಂಥವ್ರಿಗೆ ಸದ್ಯಕ್ಕೆ ನೀವು ಅವರು ಎಷ್ಟು ಆಕ್ರೋಶದಿಂದ ಮಾತಾಡಿದ್ದಾರೆ ನೋಡ್ರಿ ನೀವು. ಯಾಕ ಅದೇ ತಾಲೂಕಿನವ್ರ ಏನಾರೇ ಮಾಡ್ರೆ ಅವ್ರು ಹೊರಗಿನವ್ರು ಆಗ್ತಾರೆ. ಮತ್ತು ನೀವು ಹೋಗಿ ಹೊರಗೆ ಎಲ್ಲಿ ಬೇಕಾದಲ್ಲಿ ಕೈ ಆಡಿಸ್ರೆ ನಡಿತೈತೆ. ಪಕ್ಷದ ಆದೇಶಗಳು ಉಲ್ಲಂಘನೆ ಮಾಡಿದ್ರೆ ನಡಿತೈತೆ, ಏನು ಬೇಕಾದ ಮಾಡಿರಿ. ಆದರೆ ಬೇರೆದವ್ರು ಅದನ್ನ ಮಾಡಕತ್ರ ನಿಮ್ಗೆ ಯಾಕೆ ಅಷ್ಟು ತ್ರಾಸ ಮಾಡ್ಕೋತಾರೆ? ನೀವು ಮಾಡ್ಕೋಬಾರ್ದು. ಯಾಕಂದ್ರೆ ಜಿಲ್ಲಾದಾಗ ಜನ ಒಮ್ಮೆ ಐತಂದ್ರೆ ದಂಗೆ ಅದ್ದಂಗೆ ಹೇಳ್ತೈತೆ. ಅದಕ್ಕೆ ಏನೈತಿಲ್ಲ, ಇವೇನೈತಿಲ್ಲ ಕೆಲವೊಂದು ಅವ್ರನ್ನ ಕರಿಬೇಡ್ರಿ, ಇವ್ರನ್ನ ಕರಿಬೇಡ್ರಿ, ಅವ್ರನ್ನ ಕರೆದ್ರೆ ನೋಡ್ರಿ, ಇವ್ರನ್ನ ಕರೆದ್ರೆ ನೋಡ್ರಿ ಅನ್ನುವಂಥ ನಿಮ್ಮ ಶಬ್ದಗಳನ್ನ ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಮಾಡ್ರಿ ಅಂದ್ರೆ ಒಂದು ದಿವಸ ಜನ ಅದಕ್ಕೆ ಉತ್ತರ ಕೊಡ್ತೈತೆ. ಇನ್ನು ಭಾಳ ದಿವಸ ಇಲ್ಲೇ 2-2.5 ವರ್ಷದಾಗ ಬರ್ತೈತೆ ಇಲೆಕ್ಷನ್ಗಳು. ಅದಕ್ಕೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಹೊಂಟೈತಿ. ಯಾರು ಬೆಳಿಬಾರ್ದೇನ, ಯಾರು ನಿಮ್ಗೆ ಆ ನಿಮ್ಮ ಕ್ಷೇತ್ರಗಳಿಗೆ ಯಾರು ಭೇಟಿ ಕೊಡಬಾರ್ದೇನ, ಮತ್ತು ನೀವು ಬೇರೆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಅವ್ರಿಗೆ ಎಷ್ಟು ತ್ರಾಸ ಆಗ್ತೈತಿ. ಅದಕ್ಕೆ ನಿಮ್ಗೆ ಯಾರು ಅವ್ರನ್ನ ಮಾಡತ್ತಿರಲ್ಲ ಅವ್ರಿಗೆ ಒಂದು ಕಿವಿಮಾತ ಜನ ಭಾಳ ಹುಷಾರೈತಿ.
ಕಾಯತೈತಿ. ಆ ಕಾಯೋ ಟೈಮ್ಗೆ ಹಾದಿ ಕೊಡಬೇಡ್ರಿ. ಇನ್ನೂ ನಿಮ್ಗೆ ಬದಲಾವಣೆ ಆಗಾಕ ಅವಕಾಶಗಳು ಅದಾವು. ಅದು ಕಾರ್ಯಕ್ರಮಗಳು ನಾನು ಅಂತಕ್ಕೆ ದಾಖಲೆ ಇಲ್ದಂತೆ ನಾ ಮಾತಾಡತ್ತಿಲ್ಲ. ಆದ್ರೆ ಸಂದರ್ಭ ಬಂದ್ರೆ ದಾಖಲೆ ಹಿಡ್ದು ಗರ್ದಿಗೆ ಮತ್ತು ಮಾತಾಡ್ತೈತಿ. ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.